ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮೆನ್ ಕಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಸ್ಟೇಷನ್ ಸೆಲ್ ಬೆಂಗಳೂರು. ಸೊ ಇದು ಒಂದು ಡಿಫೆನ್ಸ್ ಕ್ಲಿನಿಕಲ್, ಇದು ಪಾಲಿಕ್ಲಿನಿಕ್. ಈ ಒಂದು ಕ್ಲಿನಿಕ್ ಒಳಗಡೆ ಏನು ಮಾಡಿದ್ದಾರೆ ಅಂತಂದರೆ ವಿವಿಧ ಹುದ್ದೆಗಳನ್ನು ಇಲ್ಲಿ ಕರೆದಿರುವಂಥದ್ದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಅದೆಲ್ಲಿದೆಯಪ್ಪ ಅಂದರೆ ವೈಟ್ ಫೀಲ್ಡಲ್ಲಿರುವಂಥ ಒಂದು ಏರಿಯಾದಲ್ಲಿ ಈ ಒಂದು ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಒಂದು ಹುದ್ದೆಗಳನ್ನು ಕರೆದಿರುವಂಥದ್ದು. ಈ ಒಂದು ನೋಟಿಫಿಕೇಷನ್ಸ್ ಆಲ್ರೆಡಿ ಜಾರಿಯಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಸ್ಯಾಲ್ರಿ, ಯಾವ ಕ್ವಾಲಿಫಿಕೇಷನ್ ಬೇಕು, ಯಾವ ಜಾಬ್ ಇದೆ, ಮತ್ತು ಕೊನೆ ದಿನಾಂಕ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಜೊತೆಗೆ ಚಾನಲ್ಗೆಲ್ಲ ಹೊಸಬರಾಗಿದ್ದರೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸೊ ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡುವಂಥ ಬಟನನ್ನು ಕೂಡ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಹೋಗೋಣ ಇವಾಗ ಡೈರೆಕ್ಟಾಗಿ ನಾನು ಇಲ್ಲಿ ಒಂದೊಂದಾಗಿ. ಒಂದನೇದು ಮೆಡಿಕಲ್ ಆಫೀಸರ್ ಇದೆ, ಇದಕ್ಕೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು. ಇಲ್ಲಿ 75,000 ರೂಪಾಯಿ ಸ್ಯಾಲ್ರಿ ಇದೆ. ಮತ್ತು ಡೆಂಟಲ್ ಆಫೀಸರ್ ಅಂತಿದೆ, ಇದಕ್ಕೆ BDS ಬೇಕು, ಇದು 75,000 ರೂಪಾಯಿ ಸ್ಯಾಲ್ರಿ ಇದೆ, ಒಂದು ಹುದ್ದೆ ಇದೆ. ಮತ್ತು ಆಫೀಸ್ ಇನ್ಚಾರ್ಜ್ ಪಾಲಿಕ್ಲಿನಿಕ್ ಅಂತಿದೆ. ಸೊ ಇಲ್ಲಿ ಕೂಡ ಗ್ರ್ಯಾಜುಯೇಷನ್ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಇಲ್ಲಿ BS ನರ್ಸಿಂಗ್ ಆದರೂ ಟ್ರೈ ಮಾಡ್ಬೋದು, ಬಟ್ ಗ್ರ್ಯಾಜುಯೇಷನ್ ವಿತ್ 5 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಹೆಲ್ತ್ ಕೇರ್ ಒಳಗಡೆ 75,000 ರೂಪಾಯಿ ಸ್ಯಾಲ್ರಿ ಇದೆ, ಒಂದು ಹುದ್ದೆ ಇದೆ. ನೆಕ್ಸ್ಟು ಲ್ಯಾಬ್ ಅಸಿಸ್ಟೆಂಟ್ DMLT 5 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ 28,100 ರೂಪಾಯಿ ಸ್ಯಾಲ್ರಿ ಇದೆ, ಒಂದು ಹುದ್ದೆ ಇದೆ. ಆಮೇಲೆ ಲ್ಯಾಬ್ ಟೆಕ್ನಾಲಜಿಸ್ಟು BSMLT ಕೇಳಿದ್ದಾರೆ, 3 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ, 28,100, ಒಂದು ಹುದ್ದೆ ಇದೆ. ಓಕೆ, ಇದಾದಮೇಲೆ ಫಾರ್ಮಸಿಸ್ಟ್. ಸೊ ಫಾರ್ಮಸಿಸ್ಟ್ ನೋಡ್ತಾ ಇದ್ದೀರಿ, 3 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು. B ಫಾರ್ಮಾ ಅಥವಾ D ಫಾರ್ಮಾ ಅಥವಾ PUC ಆದರೂ ಕೂಡ ಇಲ್ಲಿ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು, ಒಂದು ಹುದ್ದೆ ಇದೆ, 28,100 ಸ್ಯಾಲ್ರಿ ಇದೆ. ನೆಕ್ಸ್ಟ್ ಯಾವುದು ಅಂತಂತಂದರೆ ನರ್ಸಿಂಗ್ ಅಸಿಸ್ಟೆಂಟ್ ಇದೆ, GNM ಆಗಿದ್ದರೆ ಸಾಕು, 5 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಒಂದು ಹುದ್ದೆ ಇರುವಂಥದ್ದು 28,500 ಇದೆ. ಸೊ ನೆಕ್ಸ್ಟ್ ಹುದ್ದೆ ಇದೆ ಡೆಂಟಲ್ ಹೈಜೀನ್ ಇದೆ. ಡೆಂಟಲ್ ಹೈಜೀನ್ ಏನಪ್ಪ ಅಂದರೆ ಡಿಪ್ಲೊಮಾ ಡೆಂಟಲ್ ಹೈಜೀನ್ ಆಗಿರಬೇಕು, ಒಂದು ಹುದ್ದೆ ಇದೆ, 28,100 ಸ್ಯಾಲ್ರಿ ಇದೆ. ನೆಕ್ಸ್ಟು ಉಳಿದಿದೆಲ್ಲ ಇದು ಏನಪ್ಪ ಅಂದರೆ ನಾನ್ ಮೆಡಿಕಲ್ ಪ್ಯಾರಾಮೆಡಿಕಲ್ ಇರುವಂಥದ್ದು. ನೆಕ್ಸ್ಟ್ ಹೋಗೋಣ ಇವಾಗ ಇಲ್ಲಿ ಏನಂತಂದರೆ ಇದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಈ ಒಂದು ವೆಬ್ಸೈಟ್ www.echs.go ಇದರಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡ್ಕೋಬೇಕಂತ ಹೇಳಿದ್ದಾರೆ. ಇದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಜೊತೆ ಕೊನೆ ದಿನ ನೋಡಿರಿ. ಓಕೆ, ಅಪ್ಲಿಕೇಶನ್ ಫಾರ್ಮೆಟನ್ನು ಫಿಲ್ ಮಾಡಿ 7ನೇ ತಾರೀಕಿನ ಒಳಗಾಗಿ ನೀವು ಏನು ಮಾಡಬೇಕು, ಎಲ್ಲಿ ಅಂತಂದರೆ ಇಲ್ಲಿದೆ ನೋಡಿರಿ, ಸಬ್ಮಿಟ್ ಮಾಡಬೇಕಾಗತ್ತೆ ಈ ಅಡ್ರೆಸ್ಸಿಗೆ. OIC ECHS ಸೆಲ್ ಸ್ಟೇಷನ್ ಸೆಲ್ ಕುಬನ್ ರೋಡ್ ಬೆಂಗಳೂರು. ಓಕೆ, ಇಲ್ಲಿ 7 ತಾರೀಕಿನ ಒಳಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ. ಆಮೇಲೆ ಇಂಟ್ರ್ಯೂಗಳನ್ನು ಮುಖಾಂತರ, ಇದು ಪ್ಯೂರ್ಲಿ ಇಂಟ್ರ್ಯೂಗಳನ್ನು ಮತ್ತು ಮುಖಾಂತರ ನಾವು ಸಂದರ್ಶನ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇಟ್ಕೋಬೇಕು. ನಾವು ಟೈಮ್ ಏನು ನಾವೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ಶುಡ್ ಬಿ ಶಾರ್ಟ್ ಲಿಸ್ಟೆಡ್, ಅಂದರೆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕರಿತೀವಿ ಅಂತ ಹೇಳಿದ್ದಾರೆ. ಮೇ ಬಿ ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಯಾರೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇದ್ದೀರಾ, ಸೊ ಈ ಒಂದು ಫಾರ್ಮೇಟನ್ನಲ್ಲಿ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಫಿಲ್ ಮಾಡಿ 7ನೇ ತಾರೀಕಿಗೆ ಒಳಗಡೆ ಕಳಿಸ್ಕೊಡ್ಬೋದು.